ಆತ್ಮೀಯ ಸ್ಪರ್ಧಾ ಮಿತ್ರರೇ, 2022 ಪೇಪರ್ 1ರ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೇವೆ. ಮೊದಲನೇದು, ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯು. ನೋಡ್ರಿ, 3/7 ಭಾಗಲಬ್ಧ, 0 ಇಲ್ಲಿ ಏನಿಲ್ಲ ಅಂದರೆ ಛೇದದಲ್ಲಿ ಒಂದಿರ್ತಾ ಇದೆ, ಸೊ ಭಾಗಲಬ್ಧ ಸಂಖ್ಯೆ. 5.33ಯನ್ನು ನಾವು ಪುನರಾವರ್ತನೆ ಆಗಾಗ್ತದೆ. ನಾವು ಕೂಡ ಏನು ಬರಿಬೋದು ಅಂದ್ರೆ 53 10ರಿಂದ ಗುಣಾಕಾರ ಮಾಡಿದಾಗ 333 ಆಗುತ್ತೆ. ಇನ್ನೊಂದು ಏನೈತಿ 5.3333. ಇದನ್ನು ಎಕ್ಸ್, ಇದು 10x ಆಗುತ್ತೆ. ಅವಾಗ ಏನಾಯ್ತು ರೀ, 9x = 53ರಲ್ಲಿ 5 ಕಳೆಯೋಣ. 9x = 48 ಆಯಿತು. ಸೊ x = ಎಷ್ಟಾಯ್ತು ರೀ, 48/9 ಆಯಿತು. ಇದು ಭಾಗಲಬ್ಧ ಸಂಖ್ಯೆ ಆಯಿತು. ಹಾಗಾದರೆ ಅಭಾಗಲಬ್ಧ ಸಂಖ್ಯೆ ಯಾವುದಂದ್ರೆ √3. ನೆಕ್ಸ್ಟ್, ರೇಖಾತ್ಮಕ ಸಮೀಕರಣ 92ನೇದು ನೋಡ್ರಿ. 6m - 5 = 20 ಆದರೆ m ನ ವ್ಯಾಲ್ಯೂ. 6m - 6 30 = 20. 6m = 20 -30 ಕಡೆ ಬಂದರೆ +30. 6m = 50 ಆಯಿತು. ಸೊ m = 50/6. 2 3 2 25. ಸೊ m = ಎಷ್ಟಾಯ್ತು ರೀ ಅಂದರೆ 25/3 ಆಯಿತು. ಸರಿಯಾದ ಉತ್ತರ ಆಪ್ಷನ್ 3. ಅದೇ ರೀತಿಯಾಗಿ 93ನೇ ಪ್ರಶ್ನೆ. ತ್ರಿಜ್ಯ 7 ಮಾನ ಇರುವ ಒಂದು ಅರ್ಧ ವೃತ್ತಖಂಡದ ಸುತ್ತಳತೆ. ನೋಡ್ರಿ, ಅರ್ಧ ವೃತ್ತಖಂಡ ಅಂದರೂ ಒಂದೇ, ಅರ್ಧ ವೃತ್ತ ಅಂದ್ರೂ ಒಂದೇ. ಹಾಗಾದರೆ ಅರ್ಧ ವೃತ್ತದ ಸುತ್ತಳತೆ, ಸೂತ್ರ ನೋಡ್ರಿ ಏನು, πr + d 1 ಅಥವಾ πr + 2r. ಹಾಗಾದರೆ π 22, ತ್ರಿಜ್ಯ 7 ಪ್ಲಸ್ ವ್ಯಾಸ 14 ಆಗುತ್ತೆ. 7 1 7 1 ಎಷ್ಟು ಉಳಿತದೆ, 22 + 14 = 36 ಸೆಂಟಿಮೀಟರ್ ಅಥವಾ 36 ಮಾನಗಳು. ಸೆಂಟಿಮೀಟರ್ ಕೊಟ್ಟಿಲ್ಲ, ಮಾನಗಳು. ಇನ್ನು 94ನೇ ಪ್ರಶ್ನೆ ನೋಡ್ರಿ. 10 + 12 + 18 + 14 + x + 1 ಈ ದತ್ತಾಂಶಗಳ ಸರಾಸರಿ ಎಷ್ಟೈತ್ರಿ, 12 ಆಗಿದೆ. ಹಾಗಾದರೆ ಎಷ್ಟು ಸಂಖ್ಯೆ ಅದಾವ, 1 2 3 4 5 ಅದಾವ. ಇನ್ನು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ನೋಡ್ರಿ, ಇಲ್ಲಿ 10 12 22 22 22 18 40 40 50 54 ಆಯಿತು. 54 1 55 55 + x = 12 × 5 ಓರೆ ಗುಣಾಕಾರ ಆಗುತ್ತೆ ರೀ. 55 + x = 12 5 60. x = 60 - 55 ಆಗುತ್ತೆ. ಸೊ x = 60ರಾಗ 55 ಹೋದರೆ 5, ಆಪ್ಷನ್ 4. ಅದೇ ರೀತಿಯಾಗಿ ಕೊಟ್ಟಿರುವ ಚಿತ್ರದಲ್ಲಿ AB ಸಮಾಂತರ ಮತ್ತು AB ಸಮಾಂತರ BD BE ಹಾಗೆ BC ಸಮಾಂತರ EF ಎರಡು ಸಮಾಂತರ ಅದಾವ. ಇದು DEF 80 ಡಿಗ್ರಿ ಆದರೆ ABC ಕೇಳ್ತಿದ್ದಾನೆ. ನೋಡ್ರಿ, ಇದು 80 ಆಗಿದೆ ಅಂದರೆ ಇದು ಕೂಡ 80 ಆಗುತ್ತೆ. ಅನುರೂಪ ಕೋನಗಳು F ಆಕಾರದಲ್ಲಿ, ಉಲ್ಟಾ F ಆಕಾರದಲ್ಲಿ ಕಾಣಕತ್ತಾವ. ಹಾಗಾದರೆ ಇದು 80 ಆಗ್ಯದಪ್ಪ ಅಂದರೆ ಈ ರೀತಿ ತೊಗೊಂಡ್ರೆ ಇದು F ಆಕಾರದಲ್ಲಿ ಕಾಣ್ತಾ ಇದ್ದಾವೆ, ಸಮಾಂತರ ಅದಾವ. ಹಾಗಾದರೆ ಈ ಅನುರೂಪ ಕೋನನೂ ಸಮ ಆಗುತ್ತೆ. ಹಾಗಾದರೆ ಎಷ್ಟು ಡಿಗ್ರಿ ಆಗುತ್ತೆ ಅಂದರೆ 80 ಡಿಗ್ರಿ ಆಯಿತು. ಇನ್ನು 96ನೇ ಪ್ರಶ್ನೆಯನ್ನು ನೋಡಿದಾಗ, ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಅಂತ ಕೇಳ್ತಿದ್ದಾನೆ ರೀ. ಒಂದೇದು, ಪ್ರತಿಯೊಂದು ಸಂಖ್ಯೆಯು ಅದರ ಅಪವರ್ತನವೇ ಆಗಿದೆ. ಸರಿ ಐತಿದೆ, ಇದು ಸರಿಯಾಗಿದೆ. ತಪ್ಪಾಗಿರುವ ಹೇಳಿಕೆ ನೋಡಬೇಕು. ಇನ್ನೂ 3 ಹೇಳಿಕೆಗಳದಾವ ಇಲ್ಲಿ. ದತ್ತ ಸಂಖ್ಯೆಯ ಅಪವರ್ತನಗಳು
ಆ ಸಂಖ್ಯೆಯು ಅಪರಿಮಿತ ಅನ್ನಲ್ರಿ. ದತ್ತ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆಯು ಅಪರಿಮಿತ ಅಂದರೆ ಇವು ಏನು ಹೇಳ್ತಾನಂದ್ರೆ ಅಪವರ್ತನಗಳು ಲೆಕ್ಕ ಇಲ್ಲಾರ್ದಷ್ಟು ಅದಾವ ಅಂತ ಹೇಳ್ತಾನೆ. ಇದು ಮೊದಲನೇ ತಪ್ಪಾಯ್ತು. ದತ್ತ ಸಂಖ್ಯೆಯ ಪ್ರತಿಯೊಂದು ಅಪವರ್ತನವು ಆ ಸಂಖ್ಯೆಗಿಂತ ಚಿಕ್ಕದು ಅಥವಾ ಅದಕ್ಕೆ ಸಮನಾಗಿರುತ್ತದೆ. ರೈಟ್ ಅದಾವ್ರಿ. ಪ್ರತಿಯೊಂದು ಸಂಖ್ಯೆಯು ಅದೇ ಸಂಖ್ಯೆಯ ಗುಣಕವಾಗಿರುತ್ತದೆ. ಇದು ಸರಿ. ಹಾಗಾದರೆ ತಪ್ಪಾಗಿರುವ ಹೇಳಿಕೆ ಯಾವುದಂದ್ರೆ ಆಪ್ಷನ್ 2. ನೆಕ್ಸ್ಟ್, ಆದಿತ್ಯನ ತಾಯಿಯ ಈಗಿನ ವಯಸ್ಸು ಆದಿತ್ಯನ ಈಗಿನ ವಯಸ್ಸಿನ 3ರಷ್ಟಿದೆ. ನೋಡ್ರಿ 97ನೇ ಪ್ರಶ್ನೆ. ಆದಿತ್ಯನ ತಾಯಿಯ ಈಗಿನ ವಯಸ್ಸು ಆದಿತ್ಯನ ಈಗಿನ ವಯಸ್ಸಿನ 3ರಷ್ಟು. ನೋಡ್ರಿ ಆದಿತ್ಯನ ಈಗಿನ ವಯಸ್ಸು ಎಕ್ಸ್. ಹಾಗಾದರೆ ಆದಿತ್ಯನ ತಾಯಿಯ ಈಗಿನ ವಯಸ್ಸು ಅವನ 3ರಷ್ಟು ಅಂದರೆ 3x ಆಗುತ್ತೆ. 6 ವರ್ಷಗಳ ನಂತರ ಎಕ್ಸ್ ಪ್ಲಸ್ 6 ಯಾವ್ದ್ರದ್ರೆ ಆದಿತ್ಯಂದು, ತಾಯಿದು 3x + 6. ಇವರಿಬ್ಬರ ವಯಸ್ಸಿನ ಮೊತ್ತ 76. ಹಾಗಾದ್ರೆ ಕೂಡ್ಸುಂಡ್ರಿ = 76. 3x 1x 4x + 6 6 12 = 76. 4x = 76 - 12. 4x = 6 2 ಹೋದರೆ 4, 7ರಲ್ಲಿ 1 ಹೋದರೆ 6, 4 1 4 16. x = ಎಷ್ಟಾಯಿತು? 16 ಆಯಿತು. ಇನ್ನು ಯಾರ ವಯಸ್ಸು ಕೇಳ್ಯಾರ? ಹಾಗಾದರೆ ಆದಿತ್ಯನ ಈಗಿನ ವಯಸ್ಸು ಎಕ್ಸ್ ವ್ಯಾಲ್ಯೂ ಅಷ್ಟೇ ಕಂಡುಹಿಡಿಯಬೇಕು. 16. ಎಷ್ಟು ವರ್ಷ ರೀ? 16 ವರ್ಷ. ನೆಕ್ಸ್ಟ್ ನೋಡೋಣ. ಸುತ್ತಳತೆ 18 ಸೆಂಟಿಮೀಟರ್ ಮತ್ತು ಸಮವಲ್ಲದ ಬಾಹು 8 ಸೆಂಟಿಮೀಟರ್ ಇರುವ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ. ನೋಡ್ರಿ ಹೆರಾನ್ ಸೂತ್ರದ ಮೇಲೆ ಒಂದು ಪ್ರಶ್ನೆ ಕೇಳ್ತಾನ ಅಂತ ಹೇಳಿದೆ, ಅದೇ ನೋಡ್ರಿ ಇದು 98ನೇ ಪ್ರಶ್ನೆ. ಎಸ್ = ಎಷ್ಟೈತಿ? 18 ಐತಿ. ಸಮವಲ್ಲದ ಬಾಹು ಬಿ ಅಂತ ತಗೊಳ್ಳೋಣ, ಸಿ ಅಂತ ತೊಗೊಂಬಿಡೋಣ. ಅದು ಎಷ್ಟೈತಿ? 8 ಐತಿ. ಹಾಗಾದರೆ 18ರಲ್ಲಿ 8 ಕಳಿತೀನಿ ರೀ. ಎ ಪ್ಲಸ್ ಬಿ ಇವೆರಡೂ ಸಮ ಅದಾವ. ಎ ಮತ್ತು ಬಿ ಏನಾಗ್ಯಾವ? ಸಮ ಅದಾವ ರೀ. ಹಾಗಾದರೆ ಎ ಪ್ಲಸ್ ಬಿ = 18 - 8. ಸೊ ಎ ಪ್ಲಸ್ ಎ = 10 ಆಯಿತು. ಯಾಕಂದರೆ ಎರಡೂ ಸಮ ಅದಾವ. 2a = 10, 2 1 2 5. ಸೊ ಎ = ಎಷ್ಟಾಯ್ತು ರೀ? 5 ಆಯಿತು. ಹಾಗಾದರೆ ಎ = 5 ಆದರೆ ಬಿ = ಎಷ್ಟಾಗುತ್ತೆ? 5 ಆಗುತ್ತೆ. ಇನ್ನು S/2 ಎಸ್ = a + b + c / 2 ಕಂಡುಹಿಡಬೇಕು. 18/2 ಇದು ಸುತ್ತಳತೆ. 2 1 2 9 ಎಷ್ಟು ಬತ್ತು ರೀ? 9 ಬತ್ತು. ಇನ್ನು ಹೆರಾನ್ ಸೂತ್ರ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನು? √(s (s - a) × s - b × s - c. √(s) ಅಂದರೆ ಎಷ್ಟೈತೆ ರೀ? 9 ಬಂದದ. ಇಂಟು s - a 9 5 ಹೋದ್ರೆ 4, s - b 9 5 ಹೋದ್ರೆ 4, ಇಂಟು s - c 9 8 ಹೋದ್ರೆ 1. 9ರ ವರ್ಗಮೂಲ 3, 4ರ ವರ್ಗಮೂಲ 2, 4ರ ವರ್ಗಮೂಲ 2, 1ರ ವರ್ಗಮೂಲ 1. 3 2 6, 6 2 12 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು 99ನೇ ಪ್ರಶ್ನೆ. 8 ರಿಯಾಯಿತಿ ಕೊಟ್ಟ ನಂತರ ಒಂದು ವಸ್ತುವಿನ ಮಾರಿದ ಬೆಲೆ 276 ಆದರೆ ಅದರ ಕೊಂಡ ಬೆಲೆ. ನೋಡ್ರಿ ಮಾರಿದ ಬೆಲೆನೇ 276 ಆಗ್ಯದ ಅಂದ್ರೆ ಕೊಂಡ ಬೆಲೆ ಕಡಿಮೆ ಹೆಚ್ಚಿರಬೇಕು. ಹಾಗಾದರೆ 4ನೇ ಆಪ್ಷನ್ ತಪ್ಪಾಯಿತು. ನೋಡ್ರಿ 100 ರೂಪಾಯಿ ವಸ್ತುವನ್ನು 8 ರೂಪಾಯಿ ರಿಯಾಯಿತಿ ಮಾಡ್ಯಾನ ಅಂದ್ರೆ 92 ರೂಪಾಯಿಗೆ ಮಾರಾಟ ಮಾಡ್ಯಾನ. ಹಾಗಾದರೆ ಈಗಾಗಲೇ ಎಷ್ಟು ರೂಪಾಯಿಗೆ ಮಾರಾಟ ಮಾಡ್ಯಾನ್ರಿ ಅವ? 276 ರೂಪಾಯಿಗೆ ಮಾರಾಟ ಮಾಡಿದಾನ. 100 × 276 / 92. 4 2 8, 4 3 12, 4 25, 23 1 23 1, 4 ಉಳಿತು 46 ಆಯಿತು. 23 2,
25 ಇಂಟು 12, 12 ಇಲ್ಲೇ 66 ಉಳಿತು, 12 ಇಲ್ಲೇ 24 1 6 30. ಸೊ ಎಷ್ಟು ರೂಪಾಯಿ ರೀ? 300 ರೂಪಾಯಿ. ಇನ್ನು ಈ ಪ್ರಶ್ನೆ ನೋಡ್ರಿ, ಏನಿದೆ, ಎ ಬಿ ಸಿಯಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ಮತ್ತು ಕೋನ್ ಬಿ ಎ ಸಿ 80 ಆದರೆ ಎ ಬಿ ಸಮಾಂತರ ಸಿ ಇ ಆದರೆ ಇ ಸಿ ಡಿ ಅಳತೆಯು. ನೋಡ್ರಿ, ಇ ಸಿ ಡಿ ಅಳತೆ. ಹಾಗಾದ್ರೆ ಇದನ್ನು ಕಂಡು ಹಿಡಿದ್ರೆ ಸಾಕು, ಇದು ಸಿಗ್ತದೆ. ಯಾಕಂದ್ರೆ ಅನುರೂಪ ಕೋನಗಳು, ಯಾಕಂದ್ರೆ ಎ ಬಿ ಮತ್ತು ಸಿ ಇ ಸಮಾಂತರ ಅದಾವ. ಹಾಗಾದರೆ ತ್ರಿಭುಜದ ಒಳಕೋನಗಳ ಮೊತ್ತ ಆಧಾರದ ಮೇಲೆ 180 ಡಿಗ್ರಿ ಸಮ ಇದ್ದು, ಇನ್ನು ಎರಡು ಕೋನಗಳು ಏನದಾವ ಅಂದ್ರೆ ಸಮ ಆಗ್ಯಾವ ಅಂದ್ರೆ 180ರಲ್ಲಿ 80 ಕಳೆದೇವಿ ಅಂದರೆ 100 ಉಳಿತದೆ. ಎರಡು ಕೋನಗಳು ಸಮ ಆಗ್ಯಾವ, 2 1 250 ಈಕ್ವಲ್ ಟು ಎಷ್ಟು ಡಿಗ್ರಿ? 50 ಡಿಗ್ರಿ. ಹಾಗಾದರೆ ಇದು 50 ಡಿಗ್ರಿ ಆದರೆ ಇದು ಕೂಡ 50 ಡಿಗ್ರಿ. ಯಾಕಪ್ಪ ಅಂದರೆ ಅನುರೂಪ ಕೋನಗಳು. ಸೊ ಸರಿಯಾದ ಉತ್ತರ ಆಪ್ಷನ್. ಇನ್ನು 585 ವಿದ್ಯಾರ್ಥಿಗಳಿರುವ ಒಂದು ಶಾಲೆಯಲ್ಲಿ 26 ವಿದ್ಯಾರ್ಥಿಗಳಿದ್ದಾರೆ. ಆ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ. ಮೊದಲ ಶಿಕ್ಷಕರು, ಆಮೇಲೆ ವಿದ್ಯಾರ್ಥಿಗಳು. ನೋಡ್ರಿ, ಶಿಕ್ಷಕರು ಎಷ್ಟು ಮಂದಿ ಇದ್ದಾರೆ? 26. ವಿದ್ಯಾರ್ಥಿಗಳು ಎಷ್ಟು ಅದರ? 585. ಹೌದ್ರಿ. 13 2 26, 13 4 52, 6 ಉಳಿತು, 65 ಆಯಿತು. 13 5 65. ಹಾಗಾದರೆ 2 ಅನುಪಾತ 45. ಸರಿಯಾದ ಉತ್ತರ ಆಪ್ಷನ್ 3, 2 ಅನುಪಾತ 45. 102ನೇದು ನೋಡ್ರಿದೆ ಹೇಗಿದೆ. 1.03² ಮೈನಸ್ 0.97 ಅದರ ಘಾತ 2. ಭಾಳ ಸರಳ ಬರ್ತೀನಿ ರೀ. 1.03 ಪ್ಲಸ್ 0.97, ಇನ್ನೊಂದು 1.03 ಮೈನಸ್ 0.97. ಎ ಪ್ಲಸ್ ಬಿ ಹೋಲ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪ. ಹಾಗಾದರೆ ಇದನ್ನು ಕೂಡಿಸಿದೇವಿ ಅಂದರೆ 97 ಪ್ಲಸ್ 3 ಅಂದರೆ 100 ಆಯಿತು. ಅಂದರೆ ಎಷ್ಟಾಗುತ್ತೆ? ಇದು 2 ಆಗುತ್ತೆ. ಇಂಟು 103ರಲ್ಲಿ 97 ಕಳೆದೇವಿ ಅಂದರೆ 103ರಲ್ಲಿ ನೋಡಿ ಕಳೆಯುವ ವಿಧಾನ 097. 7ರಲ್ಲಿ 3 ಹೋಗಲ್ಲ, 13ರಲ್ಲಿ 3 ಹೋದರೆ 6. ಹೌದ್ರಿ. 10ರಲ್ಲಿ 10 ಹೋದರೆ 0, ಕೈಲ 1 ಬಿಂದುವಿಗೆ ಬಿಂದು, 1ರಲ್ಲಿ 1 ಹೋದರೆ 0, 0.06. 6 2 12. ಬಿಂದುವಿನ ನಂತರ ಸ್ಥಾನ ಎಷ್ಟೈತೆ ರೀ? 2 ಐತಿ. ಬಿಂದುವಿನ ನಂತರ ಸ್ಥಾನ 0 ಕೊಟ್ಕೊಂಡು 2 ಅಂದರೆ 0.012, 0.12. ನೆಕ್ಸ್ಟ್ 103ನೇದು. ಕರ್ಣ 12√2 ಸೆಂಟಿಮೀಟರ್ ಆಗಿರುವ ಒಂದು ವರ್ಗದ ವಿಸ್ತೀರ್ಣ. ನೋಡ್ರಿ, ವರ್ಗದ ಕರ್ಣ ಸೂತ್ರ ಗೊತ್ತಿರಬೇಕು. ಏನಂದರೆ ಎ ಇಂಟು √2 ಓದ್ತಿರ್ತದೆ. ಇಲ್ಲಿ ವರ್ಗದ ಕರ್ಣ ಏನೈತಿ? 12√2 ಈಕ್ವಲ್ ಟು ಎ ಇಂಟು √2 ಮಾಡ್ಕೊಳ್ಳೋಣ. √2 ತಗೋಣ. ಎ ಈಕ್ವಲ್ ಟು ಎಷ್ಟಾಯಿತು? 12 ಆಯಿತು. ವಿಸ್ತೀರ್ಣ, ವರ್ಗದ ವಿಸ್ತೀರ್ಣ ಈಕ್ವಲ್ ಟು 12 ಇಂಟು 12 ಈಕ್ವಲ್ ಟು 144 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ 2. ಇನ್ನು 104 ಏನಿದೆ? 2000 ಅಸಲು 20% ದರದಲ್ಲಿ 4000 ಮೊತ್ತ ಆಗಲು ತೆಗೆದುಕೊಳ್ಳುವ ವರ್ಷ. ಅರ್ಥ ಮಾಡ್ಕೊಳ್ರಿ. ಅಸಲು ದ್ವಿಗುಣ ಆಗಲು ಇಷ್ಟ ರೀ. ಅಸಲು ದ್ವಿಗುಣ ಆಗಲು ಬೇಕಾಗುವ ಕಾಲ ಅಂದರೆ ಕಾಲ ಈಕ್ವಲ್ ಟು 100 ಭಾಗಲೇ ಬಡ್ಡಿ ದರ. 100 ಡಿವೈಡೆಡ್ ಬೈ 20, 21 25. ಎಷ್ಟು ವರ್ಷ ರೀ? 5 ವರ್ಷ. ಆಪ್ಷನ್ 1. ಇನ್ನು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಮತ್ತು ಅವುಗಳ ವಿಸ್ತೀರ್ಣಗಳ ಕ್ರಮವಾಗಿ. ನೋಡ್ರಿ, ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ 115 ಇದು ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಎಫ್ ವಿಸ್ತೀರ್ಣ ಈಕ್ವಲ್ ಟು 49 ಭಾಗಲೇ 81.
ಸೊ ಇಲ್ಲಿ ಬಿ ಸಿ ಕೇಳ್ಯಾನ ಇ ಎಫ್ ವರ್ಗ ಇರ್ತದೆ ರೀ = 49/81. ಸೊ ವರ್ಗಮೂಲ ಮಾಡಿದ್ದೀವಿ ಅಂದರೆ ಬಿ ಸಿ ಡಿವೈಡೆಡ್ ಬೈ ಇ ಎಫ್ 6.3 × 7/9. 9 ಅಂದರೆ 9 0.760. ನೆಕ್ಸ್ಟ್ ಬಿ ಸಿ = 7 × 0.7. 7 49, ಬಿಂದುವಿನ ನಂತರ ಒಂದು ಸ್ಥಾನ. ಸೊ 4.9 ಸೆಂಟಿಮೀಟರ್. ಆಪ್ಷನ್ 3. ನೆಕ್ಸ್ಟ್ ಅದೇ ರೀತಿಯಾಗಿ ಏನ್ರಿ